ತಮಿಳುನಾಡು ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಆಪ್ತೆ ಶಶಿಕಲಾ ಇನ್ನೇನು ಮುಖ್ಯಮಂತ್ರಿ ಆಗ್ತಾರೆ ಅಂದುಕೊಳ್ಳುವಾಗಲೇ ಅಕ್ರಮ ಆಸ್ತಿ ಪ್ರಕರಣ ಮಾಡಿ ಸಿಕ್ಕಿಬಿದ್ದಿದ್ದರು. ಆದ್ದರಿಂದ ಇವರು ಪರಪ್ಪನ ಅಗ್ರಹಾರ ಸೇರಿದ್ದರು. ಕಾರಾಗೃಹದಲ್ಲಿದ್ದ ಶಶಿಕಲಾಗೆ ಐಷಾರಾಮಿ ಆತಿಥ್ಯ ನೀಡಲಾಗುತ್ತಿದೆ. ಪ್ರತ್ಯೇಕ ಅಡುಗೆ ಕೋಣೆ ಕಲ್ಪಿಸಲಾಗಿದೆ. ಅಲ್ಲದೆ ಮನೆಯಲ್ಲಿ ಸಿಗೋ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಾಗಿದೆ. ಲಂಚದ ಆಸೆಗೆ ಬಿದ್ದು ಅಧಿಕಾರಿಯೊಬ್ಬ ಈ ರೀತಿ ಮಾಡಿರುವ ಸ್ಫೋಟಕ ಸುದ್ದಿ ಬೆಳಕಿಗೆ ಬಂದಿದೆ. 2 ಕೋಟಿ ಲಂಚವನ್ನ ಕಾರಾಗೃಹದ ಡಿಜಿಪಿ ಸತ್ಯನಾರಾಯಣ್ ಪಡೆದಿದ್ದಾನೆ ಎಂದು ಜೈಲು ಉಪನಿರ್ದೇಶಕಿ ಡಿ ರೂಪಾ ಅವರಿಗೆ ದೂರು ನೀಡಿದ್ದಾರೆ. ನ್ಯಾಯ ಒದಗಿಸಬೇಕಾದ ಅಧಿಕಾರಿಯೇ ಲಂಚದ ಆಸೆಗೆ ಬಿದ್ದಿರುವುದು ನಾಚಿಗೇಡಿನ ಸಂಗತಿ. ಜೈಲಿನಲ್ಲಿ ರಾಣಿಯ ಹಾಗೆ ಆತಿಥ್ಯ ಸ್ವೀಕರಿಸಿದ ಶಶಿಕಲಾ ಅಂತೂ ಇಷ್ಟು ದಿನ ಐಷಾರಾಮಿ ಜೀವನ ನಡೆಸಿದಂತೂ ಸುಳ್ಳಲ್ಲ. ಕೈದಿಗಳೆಲ್ಲರನ್ನ ಸಮಾನವಾಗಿ ಕಾಣುವಂತ ಜೈಲಿನಲ್ಲೇ ಲಂಚದ ಮೊರೆ ಹೋಗಿರುವುದು ಅವಮಾನದ ಸಂಗತಿ. ಜೆಟಿವಿ ನ್ಯೂಸ್ ಡೆಸ್ಕ್, ಸುಷ್ಮಿತಾ.